ನಮಸ್ಕಾರ. ಫೀಮೇಲ್ ಓರಿಯೆಂಟೆಡ್ ಫಿಲಿಮ್ ಅಂದರೆ ರವಿಚಂದ್ರನೇ ಕರಿಬೇಕಲ್ಲ ಅವರು. ಆ್ಯಕ್ಚುಲಾಗಿ ಅವರು ಐ ಥಿಂಕ್ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ. ನನ್ನ ಪೋರ್ಷನ್ ಅಷ್ಟೇ ಬಾಕಿ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಹತ್ರ ಒಂದು 6-7 ತಿಂಗಳಿಂದ ನೀವೇ ಮಾಡಬೇಕು ಅನ್ನೋದು ಅವ್ರ ಆಟ. ಆಮೇಲೆ ಮ್ಯಾಥ್ಯೂ ಈಸ್ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ ನನಗೆ. ತುಂಬ ಒಳ್ಳೆ ಡಿಸಿಪ್ಲೈನ್ಡ್ ನಡ್ಕೊಳ್ಳೋಂಥ ಒಂದು ಪಾತ್ರ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ನಡ್ಕೊಳ್ಳೋ ರೀತಿಯಲ್ಲ. ಅವರು ನನಗೆ ರವಿ ಬೋಪಣ್ಣ ಸಿನಿಮಾಯಿಂದ ಪರಿಚಯ ಅವರು. ಅದಕ್ಕೆ ಮುಂಚೆನೂ ಗಾಂಧಿನಗರಲ್ಲಿದ್ದಾರೆ. ಬಟ್ ವೆರಿ ಸಿಂಪಲ್ ಪರ್ಸನ್. ಆ್ಯಂಡ್ ಅವರೇ ಇದನ್ನು ಸ್ಟೋರಿ ಮಾಡಿದ್ದಾರೆ. ಅವರು ಇದನ್ನು ನೀವೇ ಮಾಡಬೇಕು, ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು, ಒಂದು ತೂಕವಾಗಿರೋ ಪಾತ್ರ. ಆ ಇಡೀ ಪಿಕ್ಚರ್ ಜಸ್ಟಿಫೈ ಆಗೋದು ಯಾರೋ ಒಂದು ತೂಕವಾಗಿರೋ ಪಾತ್ರ ಮಾಡಬೇಕು ಅಂದರೆ ಈ ತೂಕ ಅಲ್ಲ, ಜನರಲಾಗಿ ಆ ತೂಕ. ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದರೆ ಬಂದಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ ಇವತ್ತೇ ಎಂಟ್ರಿ. ನಾನು ಇನ್ನೂ ಏನೋ ಶೂಟಿಂಗ್ ಮಾಡ್ತಾರೆ ಅನ್ಕೊಂಡ್ರೆ ಸ್ಟ್ರೈಟವೇ ಪ್ರೆಸ್ ಮೀಟ್ ಆಗೋಯ್ತು ಇವತ್ತು. ಇವನ್ನೆಲ್ಲ ಇವತ್ತೇ ನಾನು ಪರಿಚಯ ಮಾಡ್ಕೊತಿರೋದು. ಇವರು ಐ ಥಿಂಕ್ ಅಮೈರಾ ಅಂತ ಹೊಸ ಹುಡುಗಿ ಅವ್ರು ಆಲ್ರೆಡಿ ಆ್ಯಕ್ಟ್ ಮಾಡಿದ್ದಾರೆ. ಇವರೆಲ್ಲ ಒಂದಷ್ಟು ಪಾತ್ರಗಳು ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನೂ ಇವತ್ತೆಲ್ಲ ಇವಾಗ ಪರಿಚಯ ಮಾಡ್ಕೊತಾ ಹೋಗ್ತೀನಿ ಅವರೆಲ್ಲ ಏನೇನು ಪಾತ್ರಗಳು ಮಾಡ್ತಾರೆ ಅನ್ನೋದು. ಆ್ಯಂಡ್ ಫ್ಯಾನ್ ಆಫ್ ಮಾಡಲು ಓಕೆ ಅಷ್ಟೇ, ಬೇರೆ ಏನಿಲ್ಲ. ಇದು ನೋಡೋಣ ಹೋಗ್ತಾ ಬರೀ ಇನ್ನೊಂದು 6-7 ದಿವಸ ಆದಮೇಲೆ ಇನ್ನೊಂದು ಅಷ್ಟು ಡೀಟೇಲ್ಸ್ ಹೇಳೋದು ನನಗೂ ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಇನ್ಯಾರು ನೀವ್ಯಾರಾದ್ರೂ ಮಾತಾಡ್ತೀರಾ? ಎಸ್ಪೆಷಲಿ ತುಂಬ ಥ್ಯಾಂಕ್ಸ್. ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲರೂ ಬಂದಿದ್ದೀರಾ ಕವರೇಜ್ ಕೊಡೋಕ್ಕೆ. ಐ ಆಮ್ ಶ್ಯೂರ್ ಸರ್ಗೋಸ್ಕರ ಬಂದಿರ್ಬೋದು ನೀವೆಲ್ಲ. ಬಟ್ ಸ್ಟಿಲ್ ತಪಸ್ಸಿ ಮೂವಿ ತುಂಬ ಚೆನ್ನಾಗಿದೆ. ತಪಸ್ಸಿಯಲ್ಲಿ ಈಗಿನ ಜನ್ರೇಷನ್ ಅವ್ರಿಗೆ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬಾ ಒಳ್ಳೆಯ ಮೆಸೇಜಸ್ ಇದೆ. ಹೇಗೆ ಈಗಿನ ಕಾಲ ಜನ್ರೇಷನ್ ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಒಂದು ಚೂರು ಗೈಡೆನ್ಸ್ ಅವ್ರಿಗೆ ಕೊಟ್ಟರೆ ಅವ್ರು ಹೇಗೆ ವಾಪಸ್ ಟ್ರ್ಯಾಕಿಗೆ ತರಬಹುದು ಅನ್ನೋ ಒಂದು ಮೆಸೇಜ್ ಈ ಸಿನಿಮಾದಲ್ಲಿದೆ. ಆಮೇಲೆ ಎಂಥವ್ರು ಆ ಒಂದು ಗೈಡೆನ್ಸ್ ಕೊಡುವಂಥ ವ್ಯಕ್ತಿ, ಆ ಥರ ವ್ಯಕ್ತಿಗಳು ಪ್ರತಿಯೊಬ್ಬರು ಜೀವನದಲ್ಲೂ ಇರ್ತಾರೆ. ಬಟ್ ನಾವು ಅವ್ರ ಮಾತನ್ನ ಕೇಳ್ತಿರಲ್ಲ. ಸೊ ಕೇಳದೆ ಇದ್ದಾಗ ಏನಾಗುತ್ತೆ ಅನ್ನೋ ಕಾನ್ಸಿಕ್ವೆನ್ಸಸ್ ಅದ್ರ ಬಗ್ಗೆನೂ ಇದೆ ಸಿನಿಮಾದಲ್ಲಿ. ಸಿನಿಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ. ನಾನು ಪ್ರೊಡ್ಯೂಸರ್ ಬಗ್ಗೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಮ್ಯಾಥ್ಯೂ ಸರ್ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ತುಂಬ ಒಳ್ಳೆ ಪ್ರೊಡ್ಯೂಸರ್. ನಾವು ಸಿನಿಮಾ ಮಾಡುವಾಗ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ. ಪ್ರತಿಯೊಂದು ಇದರಲ್ಲೂ ಏನೂ ತೊಂದರೆ ಆಗ್ತಿದ್ದ ಹಾಗೆ ಸಿನಿಮಾ ಮಾಡುವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ, ಈವನ್ ಜೂನಿಯರ್ ಆರ್ಟಿಸ್ಟ್ಗಳಿಗೆ ಯಾರೇ ಇರಲಿ ಈಕ್ವಲಿ ಅವ್ರಿಗೆ ಸ್ಟೇ ಇರ್ಬೋದು. ಅಷ್ಟು ಒಳ್ಳೆಯ ವ್ಯಕ್ತಿ ನಮ್ಮ ಮ್ಯಾಥ್ಯೂ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದಲ್ಲಿ ತೊಗೊಂಡಿದ್ದಕ್ಕೆ ಮುಖ್ಯವಾಗಿ ಇವತ್ತು ನಾನು ರವಿಚಂದ್ರನ್ ಸರ್ ಕೂತಿರೋ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂದರೆ ಐ ಆಮ್ ವೆರಿ 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 ಹ್ಯಾಪಿ. ಸರ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಷ್ಟು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ಬಟ್ ಇವತ್ತು ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮ್ಯಾಥ್ಯೂ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಆಪರ್ಚುನಿಟಿ. ಇಂಥ ದೊಡ್ಡ ವೇದಿಕೆ ಮೇಲೆ ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಲ್ಲರೂ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ತಂದೆ ತಾಯಿಗಳಿಗೂ ಇದೆ ಮೆಸೇಜ್ ಈ ಸಿನಿಮಾಲಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನೀವು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? How was your experience working in Kannada industry? And this is your first movie. Namaste. I'm trying to learn Kannada and make sure like next time I come I'll speak in Kannada. So it was an amazing experience working with Matthew sir. Like he's an amazing person and an amazing director. And when I came here I was a little skeptical about how will I learn Kannada and act in this industry. But he has made me so comfortable and safe place to work here. So I'm extremely glad and grateful to be a part of this movie, and I hope you all watch it and like it. Thank you. ಸೊ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಇಲ್ಲೆಲ್ಲ ಬಂದಿದ್ದಕ್ಕೆ. ಈ ತಪಸ್ಸಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು ಸೋಷಿಯಲ್ ಮೆಸೇಜ್ ಇರೋ ಮೂವಿ. ಅಂದರೆ ತುಂಬ ಚೆನ್ನಾಗಿ ಒಂದು ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಮ್ಯಾಥ್ಯೂ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿಂದ ಇದೊಂದು ಹೊಸ ಅನುಭವ. ಮತ್ತು ನಾವು ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ಅದೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ಅದಕ್ಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಇಲ್ಲಿವರೆಗೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಮ್ಯಾಥ್ಯೂ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ರಾಜೇಶ್ ಅನ್ನೋ ಪಾತ್ರಕ್ಕೆ ಕಾಸ್ಟ್ ಮಾಡಿ ಈ ತಪಸ್ಸಿ ಅನ್ನೋ ಮೂವಿಯಲ್ಲಿ ನಾನು ಇರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಆ್ಯಂಡ್ ತಪಸ್ಸಿ ಬಂದು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಒಂದು ಹೆಣ್ಣುಮಗಳು ಹೇಗೆ ಒಂದು ಕಷ್ಟ ಅನುಭವಿಸ್ತಾಳೆ, ಹಾಗೆ ಅದರಿಂದ ಹೇಗೆ ಹೊರಗಡೆ ಬರ್ತಾಳೆ ಅನ್ನೋ ಮೆಸೇಜ್ನ ಕೊಡುತ್ತೆ. ಆ್ಯಂಡ್ ರವಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ದೊಡ್ಡ ವಿಷಯ ನಮಗೆ. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿಕೊಂಡು ಅವ್ರ ಪಾತ್ರಗಳನ್ನ ನೋಡಿಕೊಂಡು ಅವ್ರ ಸಿನಿಮಾನ ನೋಡಿಕೊಂಡು ಬೆಳೆದವ್ರು ನಾವು. ಸೊ ಒಬ್ಬ ಕಲಾವಿದನಾಗಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಪಡೋ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ಕಾರ. ನಮ್ಮ ಬ್ಯಾಂಗ್ಳೂರ್ ಮೂವೀಸ್ನ ತಪಸ್ಸಿ ಅಂತ ಫಿಲ್ಮ್ಗೆ ಸಪೋರ್ಟ್ ಮಾಡೋಕ್ಕೆ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಅದರಲ್ಲಿ ನಾನು ಮೇನ್ ಆಗಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ರವಿಚಂದ್ರನ್ ಸರ್ಗೆ. ಯಾಕಂದರೆ ಸಾರಿಂದನೇ ಈ ಪ್ರಾಜೆಕ್ಟ್ ಶುರು ಆಗಿರೋದು ಇವತ್ತು, ಇಲ್ಲಾಂದರೆ ಆಗ ಚಾನ್ಸೇ ಇಲ್ಲ. ವಿ ಆರ್ ಮೇಕಿಂಗ್ ಎ ಫಿಲಮ್ ಕ್ಯಾರಿ ಎ ವೆರಿ ಸ್ಟ್ರಾಂಗ್ ಮೆಸೇಜ್. ಆ ಮೆಸೇಜ್ ಜನಕ್ಕೆ ರೀಚ್ ಆಗಬೇಕಂದ್ರೆ ಅದರಿಂದ ತಾಕತ್ತಿರೋ ಒಂದು ವ್ಯಕ್ತಿ ರವಿಚಂದ್ರನ್ ಸರ್. ಅದು ಬಿಟ್ಟರೆ ನಮಗೆ ಫಿಲಮ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. That is the reason it's a very big film. That is the weight of this film. Otherwise, I cannot make this film. That is a very big point in this. And this film will be, we are making it. Actually, this is a female-oriented film, but it's carrying a very strong message. And Ravichandran sir is the person who is carrying that message very strongly. Without him, it is highly impossible. Okay, that is the main point in that. Then this is like a, what is that? So that's all. Then the other thing is revealing film only, instead of revealing more so film. Okay, thank you so much for everybody. Big thanks for our Ravichandran sir. Okay, very big thanks for our Ravichandran sir again, for all of you again. Given me encourage people like us, that is a very great thing. Okay, thank you so much. ಸರಿ, ಈ ಮೂವಿ ಬಗ್ಗೆ Amir Goswami, my question is to you. We don't know much about you. Where are you from? Can you just say about your background? Yeah, so I'm from Pune, and I have always been modeling, and I'm currently doing a Marathi movie as well and a Malayalam movie as well, along with Kannada movie. And I've studied law, so I had been interning in the district court, but I took a break from that and I started this as my full-time career. Good to see. Good to hear. Have you seen any movies of Ravichandran sir? Well, no, actually no, but then I knew him. I'm so sorry for that. But I knew him, like he's a legend, he's very famous, and when he came in the movie, everybody was like, wow, Mara, you're so lucky. But yeah, I will watch your movie. Okay, ma'am. Best wishes. Sir, Matthew sir. ತಪಸ್ಸೆ ಅಂದರೆ ಏನು ಸರ್? ಏನು ಎಳೆ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಟೈಟಲ್ ಮೀನಿಂಗ್ ಏನು ಬರುತ್ತೆ ಸರ್? ತಪಸ್ಸಿ ಅಂದರೆ ನಮ್ಮ ಹೀರೋಯಿನ್ದು ಹೆಸರು, ಫಿಲ್ಮಲ್ಲಿ ಇರೋದು ಹೆಸರು ಆ್ಯಕ್ಚುಲಿ. ದಿಸ್ ಈಸ್ ಅ ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇನ್ ಫ್ಯಾಕ್ಟ್. ಓಕೆ, ವಿ ಆರ್ ಕ್ಯಾರಿಂಗ್ ಎ ವೆರಿ ಸ್ಟ್ರಾಂಗ್ ಮೆಸೇಜ್ ಅಗೇನ್ಸ್ಟ್ ಆಲ್ಕೋಹಾಲ್, ಡ್ರಗ್ಸ್ ಆ್ಯಂಡ್ immoral living. That is the main theme of the film. Then finally, a smart professor correcting her. That is our theme, and this is like a very content is very strong. With the Ravi also is there in that film, and he is only carrying it. He is only correcting her with the intellectual way. That is the basic part of this film. Surely with this appearance and how the way we move in the script is very realistic. It's happening in a Bangalore. Story of a Bangalore model. In fact, we are putting this subject through a Bangalore model actually. It will be entertaining the public also, as well as carry a strong message. Again, it's a social, some thoughts also carry. That is a, we are very sure that film surely public also will accept 100% because with the visa, with content, everything is very strong. That's why very confidently we are moving with this project. ರವಿ ಸರ್ ಇದರಲ್ಲಿ ಸೂಪರ್ ಸ್ಟಾರ್ ರೋಲೇ ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಅವರ ರೋಲ್ ಹೇಗಿರುತ್ತೆ
ಜೊತೆಗೆ ತಪಸ್ ಇವರು ಗೋಸ್ವಾಮಿ ಅಮರ ಗೋಸ್ವಾಮಿ ಮತ್ತು ರವಿ ಸರ್ ರಿಲೇಶನ್ಶಿಪ್ ಹೇಗಿರುತ್ತೆ ಸಿನಿಮಾದಲ್ಲಿ? Like one teacher and a student, that's all. The relationship is that much only. And he is into some, already she is addicted to all things. Her friends will take finally to Ravi sir, that is a professor character. Then finally, with a diplomatic way, his capacity, he will correct her. Otherwise, nobody can correct her. That is the thing. ಸರ್ ಮತ್ತೆ ಮೊನ್ನೆ ರವಿ ಕ್ರಿಕೆಟ್ ಸಿನಿಮಾಗಳು ಬರ್ತಾ ಇದೆ, ಬಂದು ಕೆಲವೊಂದು ರಿಲೀಸ್ ಆಗೋದು ಬರ್ತಾ ಇದೆ, ರಿಲೀಸ್ ಆದ್ಮೇಲೆ ಕೆಲವೊಂದು ಹೆಸರು ಮಾಡುತ್ತೆ, ಆದರೆ ಥಿಯೇಟ್ರಿಕಲಲ್ಲಿ ಅದನ್ನು ಸಂಪಾದನೆ ಆಗೋದಿಲ್ಲ. ಸೊ ನಿಮ್ಮ ಸಿನಿಮಾ ಇವೆಲ್ಲದರ ಸಿನಿಮಾಗಳ ನಡುವೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂತ, ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದು ಹೋಗೋದ್ರಿಂದ ನಿಮ್ಮ ಸಿನಿಮಾದ ವಿಶೇಷತೆ ಏನು? ನಮ್ಮ ಸಿನಿಮಾ ನಾವು ನೋಡ್ತಾ ಇದ್ದೀವಿ, ಬಿಕಾಸ್ ಬ್ಯಾಂಗ್ಳೂರ್ ಮೂವೀಸ್ ನಾವು 2010 ಮಾಡಿದ್ವಿ. ಆ್ಯಕ್ಚುಲಿ ನಾವು ಒಂದು ಫಿಲ್ಮ್ ಮಾಡಿರೋದು ಮೊದಲೇ ಗಿರೀಶ್ ಕರ್ನಾಡ್ ಸರ್ ಹಾಕೊಂಡು. But the studio, we have very much close relation to the film industry. We do so many post-production, all facilities, we got cameras, all that. We are associated with the cinema industry. ನಮ್ದು ಕಂಟೆಂಟ್ ಬಗ್ಗೆ ನಮ್ಗೆ ಪಕ್ಕ ಅಷ್ಟು ಕಾನ್ಫಿಡೆಂಟ್ ಇದೆ. once it is released in theatre, surely people will pick up the opinion and it will be a hit film, no doubt in. Otherwise we will not step into it. I am also observing same problem. The content is not good, people won't come to the theatre. Whereas everybody is happy to see, all theatre people, or cinema people. But this will be surely the releasing the picture, then people know first opinion will create that kind of content we made. With the observing the mindset of the people, this entertainment is there, content is there, the message, everything is there in that. Surely, this is not by lagging. Absolutely will take up a film like that. That's why we are stepping ahead with this film.